ಹಾಸನ ಜಿಲ್ಲೆ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಆವರಣದಲ್ಲಿಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಜೇನು ಸಾಕಾಣಿಕೆ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಶ್ಲಾಘನೆ ಪಡೆದ ಜೇನು ಉದ್ಯಮಿ ಶಿರಸಿಯ ಡಾ ಮಧುಕೇಶ್ವರ ಜನಕ ಹೆಗಡೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಹಾಸನ ಜಿಲ್ಲಾ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ಎನ್ ಮುನಿಸ್ವಾಮಿ ಗೌಡ, ಹೈದರಾಬಾದ್ ಎನ್ಐಎಂಎಸ್ಎಂಇ ಸಂಸ್ಥೆಯ ಸದಸ್ಯ ಡಾ ಎಡಿ ಸತ್ಯೇಂದ್ರ ಕುಮಾರ್, ಕೀಟಶಾಸ್ತ್ರ ಪ್ರಾಧ್ಯಾಪಕ ಡಾ ಆರ್ಎನ್ ಕೆಂಚರೆಡ್ಡಿ, ತೋಟಗಾರಿಕಾ ಸಹಾಯಕ ಪ್ರಾಧ್ಯಾಪಕರಾದ ಜೆಸಿ ಸಂಧ್ಯಾ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಮಧುಕೇಶ್ವರ ಜನಕ ಹೆಗಡೆ, ಜೇನಿಗೆ ಪುರಾತನ ಆಯುರ್ವೇದದಲ್ಲಿ ಮಹತ್ವದ ಸ್ಥಾನವಿದೆ, ಉತ್ತಮ ಆರೋಗ್ಯಕ್ಕೆ ಜೇನು ಸೇವನೆ ಮುಖ್ಯವಾಗಿದೆ, ವೈಜ್ಞಾನಿಕ ಪದ್ಧತಿಯಲ್ಲಿ ಜೇನು ಸಾಕಾಣಿಕೆ ಮಾಡಿದರೆ ಉತ್ತಮ ಲಾಭ ಗಳಿಸಲು ಸಾಧ್ಯ ಎಂದು ಹೇಳಿದರು. ಅಥವಾ ಮಲ್ಲಿಫೆರಾ ಇರಬಹುದು, ಆಕ್ಟಿಸ್ ಫ್ಲೋರಿಯಾ ಇರಬಹುದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಲ್ಲಾ ರೀತಿಗೂ ಬೆಳೆಗಳಿಗೂ ಪರಾಗಸ್ಪರ್ಶವನ್ನು ಮಾಡ್ತಕ್ಕಂಥವು. ಇವುಗಳೇ ನಾಶ ಆದ ಮುಂದೆ ಏನು ಪರಿಸ್ಥಿತಿ ನಮ್ದು? ಅದಕ್ಕಾಗಿ ತಜ್ಞರ ಜೊತೆಯಲ್ಲಿ ಇವತ್ತು ಆ ಒಂದು ವಿಷಯದಲ್ಲಿ ಅವರು ಸರಿಯಾಗಿ ನಮಗೆ ತಿಳುವಳಿಕೆಯನ್ನು ಕೊಡ್ತಾರೆ. ಡಾ ಕೆಎನ್ ಮುನಿಸ್ವಾಮಿ ಗೌಡ, ಮನುಷ್ಯನ ಆರೋಗ್ಯಕ್ಕೆ ಬೇಕಾದ ಅಗತ್ಯ ಪೋಷಕಾಂಶಗಳು ಜೇನಿನಲ್ಲಿದೆ. ಅತ್ಯಂತ ಕಡಿಮೆ ಖರ್ಚು ಮತ್ತು ಅವಧಿಯಲ್ಲಿ ಸುಲಭವಾಗಿ ಜೇನು ಕೃಷಿ ಮಾಡಬಹುದು ಎಂದು ಹೇಳಿದರು. ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಇಳುವರಿಯಿಂದ ಜಾಸ್ತಿ ಮಾಡ್ಕೊಬಹುದು, ನಿಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಬಹುದು, ನಿಮ್ಮ ಒಂದು ಆರ್ಥಿಕತೆಯನ್ನು ಸುಧಾರಣೆ ಮಾಡ್ಕೊಬಹುದು. ಈಗ ಡಾಕ್ಟರ್ ಹೆಗ್ಡೆ ಅವರು ಸುಮಾರು 1500 ಜೇನು ಕುಟುಂಬಗಳನ್ನ ಸಾಕಾಣಿಕೆ ಮಾಡ್ತಿದ್ದಾರೆ. ಒಂದು ವರ್ಷಕ್ಕೆ 4,000 ರಿಂದ 5,000 ಕೆಜಿ ತುಪ್ಪವನ್ನು ಉತ್ಪಾದನೆ ಮಾಡ್ತಿದ್ದಾರೆ. ದೂರದರ್ಶನದೊಂದಿಗೆ ಬೇಲೂರು ತಾಲೂಕಿನ ಅಡಗೂರು ಗ್ರಾಮದ ರೈತ ಧರಣೇಂದ್ರ, ಜೇನು ತರಬೇತಿಯಿಂದ ಉತ್ತಮ ಮಾಹಿತಿ ಪಡೆದಿದ್ದು ರೈತರು ರಾಸಾಯನಿಕ ಬಳಕೆ ನಿಲ್ಲಿಸಿ ಸಾವಯವ ಜೇನು ಉತ್ಪಾದಿಸುವಲ್ಲಿ ಮುಂದಾಗಬೇಕು ಎಂದರು. ಆಹಾರ ಭದ್ರತೆ ಬೇಕಾಗಿರೋದ್ರಿಂದ ಜೇನು ಸಾಕಾಣಿಕಾ ತರಬೇತಿ ಕಾರ್ಯಕ್ರಮಗಳು ಬೇಕು. ಈ ಥರ ಕಾರ್ಯಕ್ರಮಗಳು ತುಂಬ ಅಗತ್ಯವಾಗಿರೋದ್ರಿಂದ ನಮ್ಮ ರೈತರು ಆರ್ಥಿಕ ಸಬಲರಾಗಬಹುದು ಅನ್ನೋ ಒಂದು ಉದ್ದೇಶ ಈ ಜೇನು ಸಾಕಾಣಿಕಾ ತರಬೇತಿಗೆ ಇದೆ ಅನ್ನೋದು ನನ್ನ ಅನಿಸಿಕೆ. ಚನ್ನರಾಯಪಟ್ಟಣ ಆಲದಹಳ್ಳಿ ಕೃಷಿಕ ನಾಗರಾಜ, ಜೇನು ಸಾಕಾಣಿಕೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದರಿಂದ ಜೇನು ಕೃಷಿಕರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಈ ತರಬೇತಿ ನನಗೆ ಮಾಹಿತಿಯನ್ನು ನೀಡಿದರು. ಹಾಗೆ ಇದೇ ಜೇನು ಸಾಕಾಣೆಯನ್ನೇ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡ್ರೆ ಒಬ್ಬ ಕೃಷಿಕ ಬದಲಿ ಆದಾಯದ ಒಂದು ಸೃಷ್ಟಿಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾಹಿತಿಯನ್ನು ಕೊಡಿದ್ರು.